ಉತ್ತರ ಸಮಾಚಾರದಲ್ಲಿ ಈಗ ವಿಜಯಪುರದ ಸುದ್ದಿ. ರೈತರ ಜಮೀನುಗಳಿಗೆ ಬೋರ್ವೆಲ್ ಕೊರೆಸುವಂತಹ ಯೋಜನೆ ಗಂಗಾ ಕಲ್ಯಾಣ ಯೋಜನೆ. ಈ ಬಂಜಾರ ನಿಗಮದ ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಕೂಡ ಅಕ್ರಮ ಆಯ್ತಾ? ಎಸ್, ಅಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ವಿಜಯಪುರದಲ್ಲಿ ರೈತರಿಗೆ ಅಧಿಕಾರಿಗಳು ಮೋಸ ಮಾಡಿದ್ರ? ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸುವಂತಹ ಯೋಜನೆ ಇಲ್ಲೂ ಕೂಡ ಅಕ್ರಮ ಆಗಿದೆ. 28 ರೈತರ ಜಮೀನಿನಲ್ಲಿ ಅಧಿಕಾರಿಗಳು ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ. ಬೋರ್ವೆಲ್ ಪರಿಕರ ವಿತರಣೆಯಲ್ಲೂ ಕೂಡ ತಾರತಮ್ಯ ಮಾಡಿದ್ದಾರೆ ಅಂತ ರೈತರು ಆರೋಪ ಮಾಡ್ತಾ ಇದ್ದಾರೆ. ಕೆಲ ರೈತರಿಗೆ ಮಾತ್ರ ಪರಿಕರಗಳನ್ನ ಸಂಪೂರ್ಣವಾಗಿ ಕೊಡಲಾಗಿದೆ. ಅದಕ್ಕೆ ಅಂತ ಒಂದು ಕಿಟ್ ಬರುತ್ತೆ, ಆ ಕಿಟ್ಟನ್ನೇ ಸಂಪೂರ್ಣವಾಗಿ ವಿತರಣೆ ಮಾಡಿದ್ದಾರೆ. ಅದು ಕೂಡ ಕೆಲ ರೈತರಿಗೆ ಮಾತ್ರ. ಇನ್ನು ಕೆಲ ರೈತರಿಗೆ ಕೇವಲ ಮೋಟಾರ್ ಮಾತ್ರ ಕೊಟ್ಟಿದ್ದಾರಂತೆ. ರೈತರು ಮಾಡ್ತಾ ಇರುವಂತಹ ಆರೋಪ ಇದು. ಕೆಲ ರೈತರ ಕಿಟ್ಗಳಲ್ಲಿ ಕೇಬಲ್ ವೈರ್ ಪೈಪ್ಗಳಿಗೆ ಕತ್ತರಿ ಬಿದ್ದಿದೆ. ಪೂರೈಕೆಯಾದಂತಹ ಪರಿಕರಗಳು ಕಳಪೆ ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸುವಂತಹ ಯೋಜನೆ ಗಂಗಾ ಕಲ್ಯಾಣ ಯೋಜನೆ. ಬಂಜಾರ ನಿಗಮದ ಈ ಯೋಜನೆಯಲ್ಲಿ ಅಕ್ರಮ ಆಗಿದೆ ಅಂತ ರೈತರು ಈಗ ಆರೋಪವನ್ನ ಮಾಡ್ತಿದ್ದಾರೆ. ಕರ್ನಾಟಕ ಬಂಜಾರ ಅಭಿವೃದ್ಧಿ ನಿಗಮದಿಂದ ಇಲ್ಲಿ ಏನಂತಂದರೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ರೈತರಿಗೆ ಒಂದು ಈ ಬೋರ್ವೆಲನ್ನು ಹೊಡೆದು ಕೊಡುವಂಥದ್ದು ಮತ್ತು ಮಟೀರಿಯಲ್ನ ಕೊಡುವಂಥದ್ದು. ಈ ಒಂದು ಯೋಜನೆ ಅಡಿಯಲ್ಲಿ ಈಗ ಒಂದು ಸಾಮಗ್ರಿಗಳ ವಿತರಣೆ ಆಗ್ತದೆ. ಅಂದರೆ ಬೋರ್ವೆಲ್ನ ಮೋಟರು, ಅದರ ಪೈಪ್ಗಳು, ಅದರ ವೈರು, ಈ ಎಲ್ಲವನ್ನು ಕೂಡ ಈ ಮೋಟರ್ ಬಾಕ್ಸ್ ಬರುತ್ತೆ, ಅವೆಲ್ಲವನ್ನು ಕೂಡ ಇಲ್ಲಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅಸಮಾಧಾನ ಕೇಳಿ ಬರ್ತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ, ಇಲ್ಲಿ ನೋಡ್ಬೋದು ರೈತರಿದ್ದಾರೆ ಸಾಕಷ್ಟು ಜನ. ಇಲ್ಲಿ 28 ಫಲಾನುಭವಿಗಳ ಆಯ್ಕೆಯಾಗಿದೆ. 28 ಫಲಾನುಭವಿಗಳಿಗೂ ಸಹ ಇಲ್ಲಿ ಏನಂದರೆ ಮೋಟರು, ಪೈಪು, ಇನ್ನೊಂದು ಕಡೆಗೆ ಮೋಟರ್ ಇರ್ತಕ್ಕಂಥ, ಮತ್ತೊಂದು ಕಡೆಗೆ ಸ್ಟಾರ್ಟರ್ ಇರ್ತಕ್ಕಂಥ ಬಾಕ್ಸು, ವೈರ್ಗಳು ಎಲ್ಲವೂ ಕೂಡ ಇಲ್ಲಿ ಪೈಪ್ಗಳು ವಿತರಣೆ ಆಗ್ತಾ ಇದ್ದಾವೆ. ಇಲ್ಲಿ ಏನಂದರೆ ಅಸಮಾಧಾನದ ಮಾತುಗಳು ಕೇಳಲಿಕ್ಕೆ ಸಿಗ್ತಾ ಇರುವಂಥದ್ದು. ನಾನು ಇಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತೀನಿ, ಮೇಲ್ನೋಟಕ್ಕೆ ನಮಗೂ ಕೂಡ ನೋಡುವಾಗ ಅದೇ ರೀತಿ ಅನಿಸುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದರೆ ಪ್ರತಿಯೊಬ್ಬರಿಗೆ ಒಂದೊಂದು ಮಟೀರಿಯಲ್ಲು, ಇದೇನು ಒಂದು ಫಲಾನುಭವಿ ತೋರಿಸ, ಇನ್ನೊಂದು ಫಲಾನುಭವಿಯ ಪರಿಸ್ಥಿತಿ ನೋಡಿ. ಇಲ್ಲಿ ಇನ್ನೊಬ್ಬರ ಫಲಾನುಭವಿ ನೋಡ್ತಾ ಇದ್ದರೆ ಅಲ್ಲಿ ನೋಡಿ ಅವ್ರದ್ದು ಮೋಟಾರ್ ಇದೆ, ಸ್ಟಾರ್ಟರ್ನ ಬಾಕ್ಸ್ ಇದೆ, ಎರಡೇ ಪೈಪ್ ಇದ್ದಾವೆ. ಇಲ್ಲಿ ವೈರ್ ಸಹಿತ ಇಲ್ಲ, ಬರೀ ಎರಡೇ ಪೈಪ್ ಇದ್ದಾವೆ. ಇವ್ರದ್ದು ಅಳಲು ಏನಂತಂದರೆ, ಇಷ್ಟೇ ತೊಗೊಂಡು ಹೋಗಿ ನಾನು ಬೋರ್ವೆಲ್ ಸ್ಟಾರ್ಟ್ ಮಾಡಿಕೊಂಡು ನನಗೆ ಹೊಲಕ್ಕೆ ನೀರು ಹಾಯಿಸ್ರಿ ಅಂತ ಹೇಳಿದರೆ ನಾನು ಹೇಗೆ ಹಾಯಿಸಬೇಕು ಅನ್ನೋದು ಇವ್ರ ಪ್ರಶ್ನೆ. ಸಂಪೂರ್ಣವಾಗಿ 500 ಅಡಿವರೆಗೂ ಹೋಗಿ ತಲುಪಬೇಕಾದಂಥ ಪೈಪ್ಗಳಿದ್ದಾವೆ ಬೋರ್ವೆಲ್ನಲ್ಲಿ. ಮತ್ತೊಂದು ಕಡೆಗೆ ಇಲ್ಲಿ ವೈರ್ಗಳಿದ್ದಾವೆ, ಮೋಟಾರ್ ಇದೆ, ಬೇಕಾದಂಥ ಎಲ್ಲ ಸಾಮಗ್ರಿಗಳು ಸಹ ಇಲ್ಲಿದೆ ನೋಡಿ, ಕೇಬಲ್ ಸಹಿತ ಇದ್ದಾವೆ. ಇಲ್ಲಿ ಈಗ 600 ಅಡಿ ಬೋರ್ವೆಲನ್ನು ಕೊರೆದಿದ್ರೆ ಆ 600 ಅಡಿಗೆ ಹೋಗಿ ತಲುಪಬೇಕಂತ ಪೈಪನ್ನು ಕೊಡಬೇಕು. ಇಲ್ಲಿ ನೋಡಿದ್ರೆ 2 ಪೈಪ್ ಇಟ್ಕೊಂಡು ನಾನು ಎಲ್ಲಿ ನೀರು ತೆಗಿಲ್ರಿ ಅಂತಾರೆ ಅವರು. ಅಂದರೆ ಈ ರೀತಿ ಅಸಮಾಧಾನ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅವ್ರನ್ನೇ ಮಾತಾಡಿಸ್ತೀನಿ. ಬೋರ್ವೆಲ್ದು ಬರೀ ಮೋಟರು, ಸ್ಟಾರ್ಟರ್ ಡಬ್ಬಿ, 2 ಪೈಪ್ ಕೊಟ್ಟಿದ್ದಾರೆ. ಅವ್ರಿಗೆ ಪೈಪ್ಸ್ ಕೊಟ್ಟಿಲ್ಲ. ಈ ಕೇಬಲ್ ಇಲ್ಲ, ಮತ್ತು ಇದು ಅದ್ರ ಸಣ್ಣ ಪುಟ್ಟು ಸಾಮಾನು ಇಲ್ಲ, ಮತ್ತು ಪೈಪ್ ಇಲ್ಲ, 600 ಫೂಟ್ ಕೇಬಲು ಇಲ್ಲ, ಮತ್ತು ಇದು ಆಟೋಮೆಟಿಕ್ ಬಿಟ್ಟರೆ ನೀರು ಹೆಂಗೆ ಜಗುದು ಸರ್? ಇದು ಒಂದು OTP ಕೊಡಪ್ಪ, ನಿಮ್ಮ ಮೋಟ್ರ್ 8 ದಿವ್ಸನಾಗ ಮೋಟ್ರ್ ಬರ್ತದೆ ಅಂತ ಹೇಳಿದಾರೆ. OTP ಕೊಟ್ಟಾರೆ ನಮ್ಮ ತಂದೆಯವರು. ಬಂದು ಸೈ ಮಾಡೋಣ, ಅವರು ತಂದೆಯವ್ರು ಓದಾಗ ಬರಂಗೆ ಏನಿಲ್ಲ, ಅವ್ರು ಸೈನ್ ಮಾಡಿ ಬಂದಾರ. ಮೋಟ್ರ್ ಪೈಪ್ ಎಲ್ಲ ಬರ್ತಾವ ಅಂತ ಹೇಳಿದ್ರೆ ಸರ್. ಇಲ್ಲಿ ಬಂದರೆ ಒಂದು ಡಬ್ಬಿ, 2 ಮೋಟ್ರ್ ಕೊಟ್ಟಾರೆ ಸರ್. 80 ರೂಪಾಯಿ ಇದೆ, ಅಲ್ಲಿ 350 ಹಚ್ಚಾರ ಸಾಹೇಬ್ರು. ಆಮೇಲೆ 10,000 ರೂಪಾಯಿ ಅದ ರೀ. KC ಪೈಪ್ 10,000, 22,000 ರೂಪಾಯಿ ಅದಕ್ಕೆ ರೋಡ್ ಟ್ರೈನಿಗೆ ಹಚ್ತಾರೆ. ಹೀಗಾಗಿ ಅವು ಒಂದು 1 ಲಕ್ಷ ರೂಪಾಯಿ ವೇಸ್ಟ್ ಹೋಗ್ತಾವೆ ಸರ್. ಅವು 1 ಲಕ್ಷ ರೂಪಾಯಿ ಇತ್ತಂದ್ರೆ ಇವರಿಗೆಲ್ಲ ಮಟೀರಿಯಲ್ ಸಿಗ್ತಾವೆ ರೀ. ಇವೇನು ಯಾರು ಇವರು ಅಧಿಕಾರಿಗಳು ಅದಕ್ಕೆ ನಮಗೆ ಏಜೆನ್ಸಿದು ಡೀಲ್ ಮಾಡ್ಕೊಂಡಾರಲ್ಲ, ಆ ರೊಕ್ಕ ರೈತರಿಗೆ ಬಂದುಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ರೀ. ಯಾವ ಅಧಿಕಾರಿಗಳು ಅದಾರಲ್ರಿ ಅವ್ರಲ್ಲಿ ಎತ್ತಂಗಡಿ ಮಾಡಿಬಿಟ್ರೆ ಈ ಎಲ್ಲ ಶುದ್ಧ ಆಗ್ತೈತೆ. ಇದೆಲ್ಲದರ ಬಗ್ಗೆನೂ ಸಹಿತವಾಗಿ ಮೇಲಾಧಿಕಾರಿಗಳು ಗಮನ ಹರಿಸಿ ಈ ರೈತರ ಸಮಸ್ಯೆ ಏನಿದೆ ಇದನ್ನು ಬಗೆಹರಿಸಬೇಕಾಗಿದೆ. ವಿಜಯಪುರ ಕ್ಯಾಮರಾಪ್ಪ ಜೊತೆಗೆ ಷಡಕ್ಷರಿ ಯಶನೆಟ್, ಸುವರ್ಣ ನ್ಯೂಸ್. ಬೋರ್ವೆಲ್ ಪರಿಕರ ವಿತರಣೆಯಲ್ಲಿ ತಾರತಮ್ಯ ಆಗಿದೆ. ಬಂಜಾರ ನಿಗಮದ ಅಧಿಕಾರಿಗಳು ಹೇಳೋದೇ ಬೇರೆ. ಇದಕ್ಕೆ ಬೋರ್ವೆಲ್ ಕೊರೆಸಲು ಸರ್ಕಾರದಿಂದ 3 ಲಕ್ಷ ಅನುದಾನ ಬಂದಿತ್ತು. 3 ಲಕ್ಷ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಪರಿಕರವನ್ನ ನೀಡಬೇಕು. ಕೆಲವರ ಜಮೀನಿನಲ್ಲಿ ಹೆಚ್ಚು ಅಡಿ ಕೊರೆಸ್ತಾ ಇದ್ದೀವಿ, ಹೆಚ್ಚು ಹಣ ಖರ್ಚಾಗಿ ರೈತರಿಗೆ ಕಡಿಮೆ ಪರಿಕರ ಹೀಗಾಗಿ ಸಿಗುತ್ತೆ. ನಿಗಮದ ಅಭಿವೃದ್ಧಿ ಅಧಿಕಾರಿ ಸೂರ್ಯಕಾಂತ್ ರಾಠೋಡ್ ಈ ರೀತಿಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲವು ರೈತರಿಗೆ ಕೇವಲ ಮೋಟಾರ್ ಮಾತ್ರ ಸಿಕ್ಕಿದೆ, ಪರಿಕರಗಳು ಗುಣಮಟ್ಟ ಕಳಪೆ ಆಗಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬೋರ್ವೆಲ್ ಏಜೆನ್ಸಿಗಳೇ ರೈತರಿಗೆ ಪರಿಕರವನ್ನ ವಿತರಣೆ ಮಾಡ್ತಾವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರ್, ಒಂದು ಇವರು 3 ಏಜೆನ್ಸಿಗಳು ನಮ್ಮಲ್ಲಿ ಎನ್ಪಲ್ಮೆಂಟ್ ಆಗ್ಯಾವ ಸರ್. ಡ್ರಿಲ್ಲರು ಪ್ಲಸ್ ಇವರು ಮೋಟ್ರದವರು. ಅವರು ಯಾವ ಡ್ರಿಲ್ ಎಷ್ಟು ಹೊಡೆದಿರ್ತಾರೆ ಅನ್ನೋದು ಬಿಲ್ ಐತೆ ಸರ್. ಅವರು ರೈತರು ಅವಾಗ ವಿಡಿಯೋ ಮಾಡ್ಕೊಂಡಿರ್ತೀವಿ, ಅವ್ರು ಹೇಳಿರ್ತಾರೆ ರೀ ಇಷ್ಟು ಡ್ರಿಲ್ ನಮ್ದು ಆಗಿದೆ ಅಂತೇಳಿ. ಅದ್ರ ಮ್ಯಾಗ ಡ್ರಿಲ್ಲರ್ ಬಿಲ್ ಮಾಡ್ಕೊಂಡಿರ್ತಾನೆ ಸರ್. ಆ ಬಿಲ್ ಮಾಡಿಕೊಂಡು ಆ ಬಿಲ್ಲಿನ ಪ್ರಕಾರ ಅವ್ರಿಗೆ ಪೇಮೆಂಟ್ ಆಗಿರ್ತದೆ ಸರ್. ನಮ್ಮಲ್ಲಿ ಇರೋದು 3 ಲಕ್ಷ ರೂಪಾಯಿ ಸರ್. 3.5 ಲಕ್ಷ ಸ್ಕೀಮ್ ಸರ್. 50 ಲಕ್ಷ ಲೋನ್ ಯಾರು ಬೇಡ ಅಂತಾರೆ ಸರ್. ಅದಕ್ಕೆ 3 ಲಕ್ಷದಾಗೆ
ಅವರಿಗೆ ನಾವು ಡ್ರಿಲ್ ಮಾಡಿರ್ತೀವಿ ಸರ್. ಡ್ರಿಲ್ 1,00,000 1,10,000 ಎಷ್ಟೋ ಹೋಗಿರ್ತದೆ ಸರ್ ಅವರಿಗೆ. ಹೋಗಿದ್ಮೇಲೆ ಉಳಿದಿದ್ದ ಅಮೌಂಟಲ್ಲಿ ನಾವು ಇದು ಕೊಡ್ತೀವಿ ಸರ್. ರಿಮೈನಿಂಗ್ 75,000 ನಾವು ಟ್ರಾನ್ಸ್ಫಾರ್ಮರ್ KEBಗೆ ತುಂಬ್ತೀವಿ ಸರ್. ಅದು 3 ಲಕ್ಷದ ಒಳಗಾಗಿ ನಾವೆಲ್ಲ ಚೌಕಟ್ಟಿನ ಒಳಗೆ ಕೊಡ್ತೀವಿ ಸರ್. ಕೆಲವೊಬ್ರಿಗೆ ಎಡ್ಡೆಡ ಪೈಪ್ ಬಂದವಲ್ಲ ಯಾಕೆ ಸರ್? ಅದೇ ಸರ್, ಈಗ ಡ್ರಿಲ್ ಜಾಸ್ತಿ ಮಾಡಿರ್ತಾರೆ. ಈಗ ಕೆಲವೊಬ್ರು ಈಗ ನಾನು ತೋರಿಸಲ್ಲ ಸರ್. ಈಗ ಒಬ್ಬರು 1,80,000 ರೂಪಾಯಿ ಡ್ರಿಲ್ದೇ ಆಗೈತೆ ಸರ್. ಅವನಿಗೆ ಅಮೌಂಟ್ ಉಳಿಯಲ್ಲ ಸರ್, 23,000 ಉಳಿತದೆ. ಇನ್ನು ಬೆಳಗಾವಿಯಲ್ಲಿ ತಾರಕಕ್ಕೇರಿದೆ ಕಾಂಗ್ರೆಸ್ ಸಚಿವರ ಫೈಟ್. ಸಚಿವ ಜಾರಕಿಹೊಳಿ ಹಾಗೆ ಹೆಬ್ಬಾಳ್ಕರ್ ಮಧ್ಯೆ ಅಂತರ್ಯುದ್ಧ ನಡೀತಾ ಇದೆ. ಅದು ಆಪ್ತರಿಗೆ ಜಿಲ್ಲಾಧ್ಯಕ್ಷ ಹುದ್ದೆಯನ್ನ ಕೊಡಿಸೋದಕ್ಕೆ ಇಬ್ಬರೂ ಸಹ ಅಂತರ್ಯುದ್ಧಕ್ಕಿಳಿದಿದ್ದಾರೆ. ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿರುವಂತಹ ವಿನಯ್ ನಾವಳಗಟ್ಟಿ ಕಳೆದ 11 ವರ್ಷದಿಂದ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಇವರು 3 ಅವಧಿಗೆ ಅಧ್ಯಕ್ಷರಾಗಿರುವಂತಹ ನಾವಳಗಟ್ಟಿಗೆ ಈ ಬಾರಿ ಕೋಕ್ ಕೊಡ್ತಾರ? ಹಾಗಾದ್ರೆ ತಮ್ಮ ಆಪ್ತರಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ಟೋದಕ್ಕೆ ಸಚಿವರು ಬಹಳ ಕಸರತ್ ಮಾಡ್ತಾ ಇದ್ದಾರೆ. ಪುತ್ರ ಮೃಣಾಳ್ಗೆ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ ಹೆಬ್ಬಾಳ್ಕರ್ ಒಂದ್ ಕಡೆ ಪ್ಲಾನ್ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ಗೆ ವಿರೋಧ ಸಹ ಇದೆ. ಮಹಾಂತೇಶ್ ಮತ್ತಿಕೊಪ್ಪಗೆ ಅಧ್ಯಕ್ಷ ಪಟ್ಟಕ್ಕೆ ಸಚಿವೆ ಲಾಬಿ ಮಾಡ್ತಾ ಇದ್ದಾರೆ. ಡಿಕೆಶಿ ಮೂಲಕ ಲಾಬಿಯನ್ನ ಶುರು ಮಾಡಿದ್ದಾರೆ ಸಚಿವೆ ಹೆಬ್ಬಾಳ್ಕರ್. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತರಿಗೇನೆ ಅಧ್ಯಕ್ಷ ಪಟ್ಟ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಾಭಿಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯಾವ ರೀತಿಯ ಲಾಭಿ ನಡೀತಾ ಇದೆ, ಯಾರಿಗೆ ಇಲ್ಲಿ ಮನ್ನಣೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನಿಲ್? ಹೌದು ವಿನಾ, ಹಾಲಿ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಕಳೆದ 11 ವರ್ಷಗಳಿಂದ ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡ್ತಿರುವಂತದ್ದು. ಆದ್ರೆ ಅವರನ್ನ ಬದಲಿಸಬೇಕು ಅನ್ನುವಂತ ಒತ್ತಡ ಕೂಡ ಈಗ ಜಾಸ್ತಿಯಾಗಿ ಕೇಳಿ ಬರ್ತಿರುವಂತದ್ದು. ಈ ಕಾರಣಕ್ಕೆ ಕಳೆದ 2-3 ದಿನಗಳ ಹಿಂದಷ್ಟೇ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ 5 ವರ್ಷ ಮೇಲ್ಪಟ್ಟ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಕಾರಣಕ್ಕೆ ಕೆಪಿಸಿಸಿ ಕೂಡ 5 ವರ್ಷ ಮೇಲ್ಪಟ್ಟ ಯಾರ್ಯಾರಿದ್ದಾರೆ ಅಧ್ಯಕ್ಷರನ್ನ ಬದಲಿಸಿ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಗಂಭೀರ ಚಿಂತನೆಯಲ್ಲಿ ತೊಡಗಿರುವಂತದ್ದು. ಈ ಕಾರಣಕ್ಕೆ ಈಗ ಜಿಲ್ಲೆ ಇಬ್ಬರು ಸಚಿವರ ಮಧ್ಯೆ ತಮ್ಮ ಆಪ್ತರಾಗೆ ಪಟ್ಟವನ್ನು ಕಟ್ಟುವ ನಿಟ್ಟಿನಲ್ಲಿ ಅಂತರ್ಯುದ್ಧ ಶುರುವಾಗಿರುವಂತದ್ದು. ಇತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಚಿವರು ಇರುವಂತದ್ದು. ಅವರು ಕೂಡ ತಮ್ಮ ಆಪ್ತ ಬಸವರಾಜ್ ತೆಗುಂಚಿಗೆ ಜಿಲ್ಲಾಧ್ಯಕ್ಷ ಪಟ್ಟ ಕಟ್ಟಬೇಕಂತ ಒಂದ್ ಕಡೆ ಪ್ರಯತ್ನ ಮಾಡ್ತಿದ್ರೆ, ಮತ್ತೊಂದೆಡೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವರ ಮಹಂತೇಶ್ ಮತ್ತಿಕೊಪ್ಪ ಅಂತ ತಮ್ಮ ಆಪ್ತನಿಗೆ ಜಿಲ್ಲಾಧ್ಯಕ್ಷ ಪಟ್ಟ ಕಟ್ಟಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕೂಡ ಈ ಸಂಬಂಧ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಹೆಬ್ಬಾಳ್ಕರ್ ಹೇಳಿರ್ತಕ್ಕಂತಹ ಹೆಸರನ್ನ ಅಂತಿಮಗೊಳಿಸಬಾರ್ದು ಅಂತ ಹೇಳಿ ಈಗ ಸತೀಶ್ ಜಾರಕಿಹೊಳಿ ಬಿಗಿಪಟ್ಟನ್ನ ಹಿಡಿದಿರುವಂತದ್ದು. ಈ ಕಾರಣಕ್ಕೆ ಈಗ ಯಾರ ಬೆಂಬಲಿಗರಿಗೆ ಜಿಲ್ಲಾಧ್ಯಕ್ಷ ಪಟ್ಟ ಸಿಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.